ಬಾಳೆಹಣ್ಣು ಸಿಪ್ಪೆ ಇಲ್ಲ ಹಾಕಿರೋದು? ದತ್ತು, ಬೈಕ್ ನಿಲ್ಸು. ಯಾಕೋ ನಿಲ್ಸು ಅಂದೆ. ಯಾಕೋ ಏನಾಯ್ತು? ಆ ರಿಯಾ ಹತ್ರ ಯಾಕೆ ಸತ್ಯ ಹೇಳಲಿಲ್ಲ? ಅವಳು ಎಷ್ಟು ಕೊಚ್ಕೋತಾ ಇಲ್ಲ ಅಂತ ನೀನು ನೋಡ್ದೆ ಅಲ್ವಾ? ಆದ್ರೂ ಯಾಕೆ ಸುಮ್ಮನೆ ಇದ್ದೆ? ಮಾತಾಡಿ ಏನ್ ಪ್ರಯೋಜನ? ಅಂದ್ರೆ ಬೇಕಂತಾನೆ ಸುಮ್ಮನಿದ್ಯಾ? ಹೌದು, ಬೇಕಂತಾನೆ ಸುಮ್ಮನಿದ್ದೆ. ಈ ವಿಚಾರನ ಇಲ್ಲಿಗೆ ಬಿಡು. ಬಿಡಲ್ಲ ಕಣ. ಆಗ ನೋಡಿದ್ರೆ ಕಾಲೇಜ್ ಅವ್ರ ಹತ್ರ ಆಸ್ಟ್ರೇಲಿಯಾ ಹೋಗಲ್ಲ ಅಂತ ಹೇಳಿದ್ಯಾ. ಈಗ ನೋಡಿದ್ರೆ ರಿಯಾ ಕೊಚ್ಕೋತಾ ಇದ್ರು ಸುಮ್ಮನಿದ್ಯಾ. ಏನಾಗಿದೆ ನಿಂಗೆ? ನಿಂಗೇನಾಗಿದೆ? ಯಾಕೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ? ನೀ ಯಾಕೆ ಆಸ್ಟ್ರೇಲಿಯಾಗೆ ಹೋಗ್ತಿಲ್ಲ ಅಂತ ಹೇಳು, ನಾ ಪ್ರಶ್ನೆ ಕೇಳೋದ್ ನಿಲ್ಸ್ತೀನಿ. ನಂಗೆ ಹೋಗಕ್ ಮನ್ಸಿಲ್ಲ. ಇದೆಲ್ಲ ಸುಳ್ಳು ನನ್ನ ಹತ್ರ ಹೇಳ್ಬೇಡ. ನಿಂಗೆ ಸಿಕ್ಕಿದ ಅವಕಾಶ ಇದು. ಅದ್ರಲ್ಲೂ ಈ ರಿಯಾ ಮೇರಿತಿರೋದು ನೋಡಿನೂ ಸುಮ್ಮನಿದೆ ಅಂದ್ರೆ ಇಲ್ಲಿ ಬೇರೆನೋ ಇದೆ. ನೋಡ್ ಮನು, ನನ್ನ ಕೈಲಿ 25,000 ಅರೇಂಜ್ ಮಾಡಕ್ ಆಗಲ್ಲ. ಅವಳ ಕೈಲಿ ಆಗುತ್ತೆ, ಹೋಗ್ತಿದ್ದಾಳೆ, ಮೆರಿಲಿ ಬಿಡು. ದುಡ್ಡು ಅನ್ಸೋದು ಕಷ್ಟನಾ? ಏನೋ ಹೇಳ್ತಿದ್ಯಾ? ಏನ್ ಕಷ್ಟ? ಲಾಸ್ಟ್ 3 ತಿಂಗಳಿಂದ ನೀನ್ ದುಡಿತಾ ಇಲ್ವಾ? ನೋಡೋ, ನಿಂಗೆ ಮನೇಲಿ ಕೇಳಕ್ಕಾಗಲ್ಲ ಅಂದ್ರೆ ನಾನ್ ಸೇವಿಂಗ್ಸ್ ಮಾಡಿರೋದನ್ನೇ ಕೊಡ್ತೀನಿ. ಹೇಗೋ ಅಡ್ಜಸ್ಟ್ ಆಗುತ್ತೆ. ಈಗ ಬರಲ್ಲ ಅಂತ ಹೇಳಾಗಿದ್ಯಲ್ಲ, ಯಾಕೆ ಮಾತೆಲ್ಲ ಬಿಡು. ನೀನ್ ಸುಮ್ನೆ ಹೋಗಲ್ಲ ಅಂತಿದ್ಯಾ. ದುಡ್ಡು ಪ್ರಾಬ್ಲಮ್ ಅಲ್ಲ ಅಂತ ನಂಗೆ ಗೊತ್ತು. ಮನು ಪ್ಲೀಸ್, ಸುಮ್ಮನೆ ವಿಷಯ ಎಳಿಬೇಡ. ಹೇಗೋ ಹೇಳಿದೆ ಇರ್ಲಿ, ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂದ್ರೆ ಕಾಲೇಜ್ ಅವರೇ ಕಳ್ಸ್ಕೊಡ್ತಾರೆ. ಹೇಳ್ ನೋಡು. ಬೇಡ ಮನು, ನಾನು ಎಲ್ಲಿಗೂ ಹೋಗಲ್ಲ. ನಿನ್ನೆ ಲೆಕ್ಚರರ್ ಬಂದು ಹೇಳಿದಾಗ ಅಷ್ಟೊಂದು ಖುಷಿಯಾಗಿದೆಯಲ್ಲ, ಹೀಗೆ ಹೇಳ್ತಿದ್ಯಾ? ಏನಾಯ್ತು? ಪಾಂಡು, ನಾನು ಹೇಳಿದ್ದು ನೀನು ನಂಬಲಿಲ್ಲ ಅಲ್ವಾ? ಈಗ ನೀನೇ ನೋಡು. ಸರ್, ಅವರು ಸೇಮ್ ನಮ್ಮ ವಿರಾಜ್ ಸರ್ ಥರನೇ ಕಾಣಿಸ್ತಿದಾರಲ್ವಾ? ಕಾಣ್ತಿರೋದಲ್ಲ, ಅದು ನಮ್ಮ ವಿರಾಜೆ. ಅವಾಗ್ಲಿಂದ ಬಹಳ ಸಪೋರ್ಟ್ ಮಾಡ್ತಿದ್ಯಾ, ಈಗ ನೀನೇ ನೋಡು. ಈಗೇನು ಹೇಳ್ತೀಯ ಈಗ? ಆದ್ರೂ ವಿರಾಜ್ ಸರ್ ಏನು ಹುಡುಗಿ ಜೊತೆ ಮಾತಾಡ್ತಾ ಇಲ್ವಲ್? ಸರ್, ನನಗೆ ಕಾಣಿಸ್ತಿರೋದು ನಿಮಗೂ ಕಾಣಿಸ್ತಾ ಇದೆಯಾ? ಈಗಲಾದ್ರೂ ನಂಬ್ತೀಯಾ? ನೀನು ನಂಬಿದ್ರೆ ಬಿಟ್ರೆ ನನಗೇನು. ಈ ಮಿಥಿಲ ಎಲ್ಲೋದ್ಲು? ಇಷ್ಟೊತ್ತಾದ್ರೂ ಕಾಣಿಸ್ತಾನೆ ಇಲ್ವಲ್ಲ? ಸರ್ ಸರ್ ಸರ್, ಅಯ್ಯೋ, ಕಣ್ಣಾರ ಕಂಡ್ರು ಪ್ರಾಮಾಣಿಸಿ ನೋಡ್ಬೇಕಂತೆ. ಇವ್ರು ನೋಡಿದ್ರೆ ಅರ್ಜೆಂಟಾಗಿ ಫೋನ್ ಎತ್ಕೊಂಡು ಓಡೋಯ್ತಾರೆ. ಏನು ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊಂಡಿದ್ರೆ ಕನ್ಫರ್ಮ್ ಆಗ್ತಿತ್ತೋ ಏನೋ. ತಿರುಗ್ತಾವ್ರಲ್ಲಪ್ಪ ಸರ್. ಹಲೋ, ನಾನು ಹೇಳಿದ್ರೆ ನೀನು ನಂಬಲ್ಲ ಅಂತ ಗೊತ್ತು ಬಿತ್ತಿಲ್ಲ. ಹೇಗಿದ್ರು ನೀನೇ ಬರ್ತೀಯಲ್ಲ, ಬಂದಾಗ ನೋಡು ವಿರಾಜು ಹುಡುಗಿ ಜೊತೆ ಇರೋದನ್ನ. ಮಾವ, ನೀವು ದುಡ್ಕಿ ಅವನನ್ನ ಏನು ಕೇಳಕ್ ಹೋಗ್ಬೇಡಿ. ನೀವು ಅನ್ಕೊಂಡಿದ್ ತಪ್ಪಾಗಿ ಅವನ್ ಬೇಜಾರಾಗ್ಬೋದಲ್ವಾ? ಇಲ್ಲಪ್ಪ, ನೀನ್ ಬರೋ ತನಕ ನಾವಿಲ್ಲಿರೋದು ಅವನಿಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಎಸ್ಕೇಪ್ ಆಗ್ಬಿಡ್ತಾನೆ. ನೀನೇ ಬಂದು ಅವ್ನು ವಿಚಾರಿಸ್ಕೊ. ಮಾವ, ನಿಮ್ ಪಾಯಿಂಟ್ ಆಫ್ ವ್ಯೂ ಅವ್ರು ರಾಂಗ್ ಅಂತ ಪ್ರೂವ್ ಮಾಡಕ್ಕಾದ್ರೂ ನಾನು ಬೇಗ ಬರ್ತೀನಿ. ಸರಿ, ಬೇಗ ಬಾ. ನಾನು ಕೇಳಿದ ಉತ್ತರ ಕೊಡು. ನೀನೇ ಆಸ್ಟ್ರೇಲಿಯಾಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ಯಾ? ರಿಯಾಲಿಟಿ ಏನಂತ ನನಗೆ ಅರ್ಥ ಆಗಿದೆ, ಅದಕ್ಕೆ. ನಾನು ಆಸ್ಟ್ರೇಲಿಯಾಗೆ ಹೋಗ್ತಿರೋದು ಅದಕ್ಕೆ ಏನಾದ್ರು ಗೊತ್ತಾದ್ರೆ ಅದು ಇಷ್ಟು ಖುಷಿ ಪಡ್ತಾರೆ ಏನೋ. ಅದಕ್ಕೆ